ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಜೀವನದಲ್ಲಿ ಒಮ್ಮೆ ಆದರೂ ಕಾಡಿರುವಂಥ ಒಂದು ವಿಷಯದ ಬಗ್ಗೆ. ಖಂಡಿತ ಇದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ವಿಷಯ. ಹೌದು, ಅದೇನಂದ್ರೆ ನಮ್ಮ ಜೀವನದ ನಿಜವಾದ ಉದ್ದೇಶ ಏನು, ನಾವು ಯಾವ ಕೆಲಸ ಮಾಡೋದಕ್ಕೆ ಈ ಜಗತ್ತಿಗೆ ಬಂದಿದ್ದೀವಿ ಅನ್ನೋದು. ಆಹಾ, ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಷ್ಟು ಸುಲಭವಲ್ಲ. ಕರೆಕ್ಟ್. ಇವತ್ತಿನ ನಮ್ಮ ಸೋರ್ಸಸ್ ಅಂದ್ರೆ ನಾವು ಆರಿಸಿಕೊಂಡಿರುವ ಮೂಲ ಸಾಮಗ್ರಿಗಳು ಖ್ಯಾತ ಲೇಖಕ ಜೆಫ್ ಗಾಯ್ನ್ಸ್ ಅವರು ಬರೆದಿರುವ ದಿ ಆರ್ಟ್ ಆಫ್ ವರ್ಕ್ ಅನ್ನೋ ಅದ್ಭುತವಾದ ಪುಸ್ತಕದ ಆಯ್ದ ಭಾಗಗಳು. ಈ ಪುಸ್ತಕ ನಿಜಕ್ಕೂ ಕಣ್ಣು ತೆರೆಸುವಂಥ ಒಳನೋಟಗಳನ್ನ ಕೊಡುತ್ತೆ. ಹೌದು, ಈ ಪುಸ್ತಕದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಮುಖ್ಯವಾದ ಮಿಷನ್ ಏನಂದ್ರೆ ನಮ್ಮ ಜೀವನದ ಕರೆಯನ್ನು ಅಂದ್ರೆ ನಮ್ಮ ಕಾಲಿಂಗ್ ಅಥವಾ ವೊಕೇಶನ್ ಅನ್ನ ಕಂಡುಹಿಡಿಯೋದು ಯಾವುದೋ ಒಂದು ಅದೃಷ್ಟದ ಕ್ಷಣದಲ್ಲಿ ನಡೆಯೋ ಮ್ಯಾಜಿಕ್ ಅಲ್ಲ. ಬದಲಾಗಿ ಅದು ಬಹಳ ಸ್ಪಷ್ಟವಾದ ಹಂತವಾಗಿ ಸಾಗುವ ಒಂದು ಸುಂದರವಾದ ಪ್ರಕ್ರಿಯೆ ಅಲ್ವಾ? ಎಕ್ಸಾಕ್ಟ್ಲಿ. ನಾವೆಲ್ಲರೂ ಜೀವನದಲ್ಲಿ ಏನಾದರೊಂದು ಸಾಧನೆ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಕನಸು ಕಾಣ್ತೀವಿ. ಆದರೆ ನಮ್ಮ ನಿಜವಾದ ದಾರಿ ಯಾವುದು ಅನ್ನೋ ಗೊಂದಲದಲ್ಲಿ ಸಿಕ್ಕಾಕೊಳ್ತೀವಿ. ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಈ ವೊಕೇಶನ್ ಅಥವಾ ವೃತ್ತಿ ಅನ್ನೋ ಪದದ ಮೂಲವನ್ನು ನಾವು ಹುಡುಕೊಂಡು ಹೋದ್ರೆ ಅದು ಲ್ಯಾಟಿನ್ ಭಾಷೆಯ ವೊಕೇರ್ ಅನ್ನೋ ಪದದಿಂದ ಬಂದಿದೆ. ಅಂದ್ರೆ ಕರೆಯುವುದು ಅಂತ. ಕರೆಕ್ಟ್. ಇದರ ಅರ್ಥ ಇದು ಕೇವಲ ನಾವು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಿ ಸಂಬಳ ತರುವಂಥ ಒಂದು ಉದ್ಯೋಗ ಮಾತ್ರ ಅಲ್ಲ, ಅದೊಂದು ಜೀವನದ ಕರೆ. ನಾವೆಲ್ಲರೂ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಅನ್ನೋದನ್ನ ಈ ಪುಸ್ತಕ ಬಹಳ ಆಳವಾಗಿ ಹೇಳುತ್ತೆ. ಹೌದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಜೀವನದ ಕರೆ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಹುಟ್ಟುವಾಗ್ಲೇ ಒಂದು ಸ್ಪಷ್ಟವಾದ ಮೊದಲೇ ಸಿದ್ಧಪಡಿಸಿದ ಬ್ಲೂ ಪ್ರಿಂಟ್ ಅಥವಾ ಪ್ಲಾನ್ ನಮ್ಮ ಕೈಯಲ್ಲಿ ಇರತ್ತಾ ಅಂತ. ಅಂದ್ರೆ ಆ ಪ್ಲಾನ್ ತಾನಾಗಿಯೇ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತಾ ಅನ್ನೋದು. ಹೌದು. ಈ ಸೋರ್ಸಸ್ ಪ್ರಕಾರ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಇದೊಂದು ರೆಡಿಮೇಡ್ ದಾರಿ ಅಲ್ಲ. ನಾವೊಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ, ಆ ಪ್ಲಾನ್ ಪ್ರಕಾರವೇ ಜೀವನ ಸಾಗುತ್ತೆ ಅಂತ ನಂಬಿರ್ತೀವಿ. ಆದರೆ ನಮ್ಮ ಆ ಯೋಜನೆಗಳೆಲ್ಲವೂ ವಿಫಲವಾದಾಗ, ಎಲ್ಲವೂ ಕೈತಪ್ಪಿ ಹೋಯಿತು, ಇನ್ನೇನೂ ಉಳಿದಿಲ್ಲ ಅಂತ ನಾವು ಅಂದ್ಕೊಂಡಾಗ ಅಂತಿಮವಾಗಿ ನಮ್ಮೆದುರು ಉಳಿದುಕೊಳ್ಳೋದೇ ನಮ್ಮ ಕರೆ. ವಾವ್, ಎಂಥ ಮಾತು! ಇದೇ ಈ ಪುಸ್ತಕ ಕೊಡುವ ಅತ್ಯಂತ ಆಳವಾದ ಒಳನೋಟ. ನಾವು ಅಂದ್ಕೊಂಡ ದಾರಿ ಮುಚ್ಚಿದಾಗ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ. ಆ ಹೊಸ ದಾರಿಯಲ್ಲಿ ನಡೆಯಲು ಶುರು ಮಾಡೋದೇ ನಮ್ಮ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುವ ಮೊದಲ ಹೆಜ್ಜೆ. ಆ ಮಾತ್ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ಲಾನ್ ಫೇಲ್ ಆದಾಗ್ಲೇ ಅಸಲಿ ಆಟ ಶುರುವಾಗೋದು ಅಂತ. ಖಂಡಿತ. ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಚರ್ಚೆ ಮಾಡಬೇಕಾದದ್ದು ಕೆಲವು ಭ್ರಮೆಗಳನ್ನು ಒಡೆಯುವುದರ ಬಗ್ಗೆ, ವಿಶೇಷವಾಗಿ ನಮ್ಮ ಜೀವನದ ಕರೆಯನ್ನು ಹುಡುಕುವ ಮೊದಲ ಹಂತವಾದ ಅರಿವು ಅಂದ್ರೆ ಅವೇರ್ನೆಸ್ ಬಗ್ಗೆ. ಈ ಅರಿವು ಅನ್ನೋದು ತುಂಬಾ ಇಂಪಾರ್ಟೆಂಟು. ಹೌದು. ನಮ್ಮ ಸಮಾಜದಲ್ಲಿ ಒಂದು ಸಾಮಾನ್ಯವಾದ ಆದರೆ ತಪ್ಪು ಕಲ್ಪನೆ ಇದೆ. ಅದೇನಂದ್ರೆ ಕೆಲವು ಜನರಿಗೆ ಮಾತ್ರ ತಮ್ಮ ಜೀವನದ ಉದ್ದೇಶ ಮೊದಲೇ ಸ್ಪಷ್ಟವಾಗಿ ತಿಳಿದಿರುತ್ತೆ, ಅವರು ಹುಟ್ಟುತ್ತಲೇ ಜೀನಿಯಸ್ಗಳು ಅಂತ. ಅಯ್ಯೋ, ಇದೊಂದು ಅಪ್ಪಟ ಸುಳ್ಳು ಅಂತ ಜೆಫ್ ಗಾಯ್ನ್ಸ್ ಸ್ಪಷ್ಟವಾಗಿ ಹೇಳ್ತಾರೆ. ಇದೊಂದು ಭ್ರಮೆ ಅಷ್ಟೇ. ಯಾರಿಗೂ ಕೂಡ ತಮ್ಮ ಕಾಲಿಂಗ್ ಮೊದಲೇ ಸ್ಪಷ್ಟವಾಗಿ ತಿಳಿದಿರೋದಿಲ್ಲ. ನಾವು ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ರೆ ಅಥವಾ ಧ್ಯಾನ ಮಾಡ್ತಾ ಕೂತ್ರೆ ಸ್ಪಷ್ಟತೆ ಸಿಕ್ಬಿಡುತ್ತೆ ಅನ್ನೋದು ಸುಳ್ಳು. ಸ್ಪಷ್ಟತೆ ಅನ್ನೋದು ನಾವು ಮಾಡುವ ಕ್ರಿಯೆಗರಿಂದ ಅಂದ್ರೆ ನಮ್ಮ ಆಕ್ಷನ್ನಿಂದ ಬರೋದೇ ಹೊರತು ಬರೀ ಆಲೋಚನೆಯಿಂದ ಅಲ್ಲ. ಈ ಪುಸ್ತಕದಲ್ಲಿ ಬರುವ ಒಂದು ನೈಜ ಕಥೆ ಇದೆ, ಗ್ಯಾರೆಟ್ ರಶ್ ಮಿಲ್ಲರ್ ಎಂಬ ಬಾಲಕನ ಕಥೆ. ಇದು ನಿಜಕ್ಕೂ ಎಂಥವರ ಕಣ್ಣನ್ನು ಒದ್ದೆ ಮಾಡುತ್ತೆ, ಜೊತೆಗೆ ಕಣ್ಣು ತೆರೆಸುತ್ತೆ. ಆ ಗ್ಯಾರೆಟ್ ಕಥೆ ತುಂಬಾ ಇಮೋಷನಲ್. ಹೌದು. ಗ್ಯಾರೆಟ್ಗೆ ಕೇವಲ 5 ವರ್ಷ ವಯಸ್ಸಿದ್ದಾಗ ಆತನಿಗೆ ಮೆದುಳಿನ ಕ್ಯಾನ್ಸರ್ ಇರೋದು ಪತ್ತೆ ಆಗುತ್ತೆ. ಪಾಪ, ಕೇವಲ 5 ವರ್ಷ. ಆ ಸಣ್ಣ ವಯಸ್ಸಿಗೆ ಆತನ ಕಣ್ಣಿನ ದೃಷ್ಟಿ ಮಂಕಾಗುತ್ತೆ, ಮಾತನಾಡಲು ನಡೆಯಲು ಕಷ್ಟಪಡುವ ಸ್ಥಿತಿಗೆ ಬರ್ತಾನೆ. ವೈದ್ಯರು ಆತ ಬದುಕುಳಿಯುವ ಸಾಧ್ಯತೆ ಕೇವಲ 50% ಮಾತ್ರ ಅಂತ ಹೇಳಿಬಿಡ್ತಾರೆ. ಇಂತಹ ಭೀಕರ ಪರಿಸ್ಥಿತಿಯಲ್ಲಿ ಆತನ ತಂದೆ ಎರಿಕ್ ಎದುರಿಸಿದ ಮಾನಸಿಕ ತುಮುಲವನ್ನು ನಾವು ಊಹಿಸಬಹುದು. ಆದ್ರೆ ಎರಿಕ್ಕಲ್ಲಿ ಒಂದು ಗಟ್ಟಿ ನಿರ್ಧಾರ ಮಾಡುತ್ತಾರೆ. ನಮ್ಮ ಬಳಿ ಇರುವ ಸಮಯ ಬಹಳ ಕಡಿಮೆ ಇದೆ, ಯಾರು ಯಾವಾಗ ಸಾಯುತ್ತಾರೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ ಅಂತ. ಹೌದು. ಹಾಗಾಗಿ ಇರುವ ಈ ಸ್ವಲ್ಪ ಸಮಯವನ್ನು ಪೂರ್ಣವಾಗಿ ಖುಷಿಯಾಗಿ ಜೀವಿಸಬೇಕು ಅಂತ ನಿರ್ಧರಿಸ್ತಾರೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಎರಿಕ್ ತಮ್ಮ ಮಗನಿಗೆ ನಿನಗೆ ಕಣ್ಣು ಕಾಣ್ತಾ ಇಲ್ಲ, ನಡೆಯೋಕಾಗ್ತಾ ಇಲ್ಲ, ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಕೊರಗುವುದನ್ನು ಬಿಟ್ಟುಬಿಡುತ್ತಾರೆ. ವಾವ್, ಇದು ದೊಡ್ಡ ಬದಲಾವಣೆ. ಅದರ ಬದಲಿಗೆ ಈಗ ನಾವೇನು ಮಾಡಲು ಸಾಧ್ಯವೋ ಕೇವಲ ಅದರ ಕಡೆಗೆ ಮಾತ್ರ ಗಮನ ಹರಿಸಲು ಕಲಿಸ್ತಾರೆ. ಈ ಕ್ಯಾನ್ಸರ್ ಚಿಕಿತ್ಸೆಯ ಕಠಿಣ ದಿನಗಳ ನಡುವೆಯೂ ತಂದೆ ಮಗ ಇಬ್ಬರೂ ಸೇರಿ ಟ್ರಯಾಥ್ಲಾನ್ ಓಡಲು ಆರಂಭಿಸ್ತಾರೆ.
ನಂಬೋಕೆ ಕಷ್ಟ ಅಲ್ವಾ? ಊಹಿಸಿ, 1 ವರ್ಷದ ಕಠಿಣ ಚಿಕಿತ್ಸೆಯ ನಂತರ ದೃಷ್ಟಿ ಮಂಕಾಗಿರುವ 6 ವರ್ಷದ ಆ ಬಾಲಕ ಗ್ಯಾರೆಟ್ ತನ್ನ ಮೊದಲ ಟ್ರಯಥ್ಲಾನ್ ಪೂರ್ಣಗೊಳಿಸ್ತಾನೆ. ನಿಜಕ್ಕೂ ಎಂತಹ ಅದ್ಭುತವಾದ ಕಥೆ ಇದು. ಈ ಒಂದು ಘಟನೆ ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಇದು ಕೇವಲ ಸ್ಫೂರ್ತಿದಾಯಕ ಮಾತ್ರವಲ್ಲ, ಜೀವನದ ಅರಿವು ಅಂದ್ರೆ ಏನು ಅನ್ನೋದನ್ನ ಬಹಳ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡುತ್ತೆ. ನಮ್ಮ ಜೀವನದ ಮೊದಲ ಹಂತವೇ ಈ ಅರಿವು ಅಂದ್ರೆ ಅವೇರ್ನೆಸ್. ಕರೆಕ್ಟ್. ನಮ್ಮ ಜೀವನ ನಮಗೆ ಪ್ರತಿದಿನ ಏನಾದ್ರೂ ಒಂದು ಹೇಳ್ತಲೇ ಇರುತ್ತೆ, ಕೆಲವು ಪಾಠಗಳನ್ನು ಕಲಿಸ್ತಲೇ ಇರುತ್ತೆ. ಆದ್ರೆ ನಾವದನ್ನು ಸೂಕ್ಷ್ಮವಾಗಿ ಆಲಿಸ್ತಿದೀವಾ ಅನ್ನೋದು ಮುಖ್ಯ. ಕಷ್ಟಗಳು, ಅನಿರೀಕ್ಷಿತ ತಿರುವುಗಳು ಬಂದಾಗ ನಾವು ಕುಗ್ಗಿ ಹೋಗಿ ನಮ್ಮ ಕಥೆ ಮುಗೀತು ಅಂತ ಅನ್ಕೊಳ್ತೇವೆ. ಹೌದು, ಅಲ್ಲಿಗೆ ಎಲ್ಲಾ ಮುಗೀತು ಅಂತ ಕೈ ಚೆಲ್ಲಿ ಕೂರ್ತೀವಿ. ಆದ್ರೆ ಜೋಡಿ ನೋಲ್ಯಾಂಡ್ ಎಂಬ ಮಹಿಳೆಯ ಮತ್ತೊಂದು ಕಥೆ ಈ ಅರಿವಿನ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಕೊಡುತ್ತೆ. ಜೋಡಿಯ ಸ್ನೇಹಿತ ಲ್ಯಾರಿ ಅನ್ನೋ ವ್ಯಕ್ತಿ ಕ್ಯಾನ್ಸರಿಂದ ಬಳಲುತ್ತಾ ಆಸ್ಪತ್ರೆಯಲ್ಲಿರ್ತಾನೆ. ಆತನನ್ನು ನೋಡಿಕೊಳ್ಳಲು ಜೋಡಿ ಆಸ್ಪತ್ರೆಯ ಕಾರಿಡೋರ್ಗಳಲ್ಲಿ ಪ್ರತಿದಿನ ಓಡಾಡುತ್ತಿರ್ತಾರೆ. ಆಗ ಆಕೆಯ ಸುತ್ತಮುತ್ತಲಿನ ಬೇರೆ ರೋಗಿಗಳು, ಅವರ ಕುಟುಂಬದವರ ಕಷ್ಟ, ದುಃಖ ಮತ್ತು ಅಸಹಾಯಕತೆಯನ್ನು ಆಕೆ ಗಮನಿಸ್ತಾಳೆ. ಬೇರೆಯವರ ನೋವು ಕೂಡ ಆಕೆಗೆ ಅರ್ಥ ಆಗುತ್ತೆ. ಹೌದು, ತನ್ನದೇ ಸ್ನೇಹಿತನ ಕಷ್ಟದ ನಡುವೆಯೂ ಆ ಆಸ್ಪತ್ರೆಯ ವಾತಾವರಣದಲ್ಲಿ ಇತರರಿಗೂ ಸಾಂತ್ವನ ಬೇಕಿದೆ ಅನ್ನೋದನ್ನ ಆಕೆ ಅರ್ಥಕೊಳ್ತಾಳೆ. ಅಲ್ಲಿರುವ ಜನರಿಗೆ ಸಾಂತ್ವನ ಹೇಳುವ, ಅವರಿಗೆ ಧೈರ್ಯ ತುಂಬುವ ಹೊಸದೊಂದು ಉದ್ದೇಶವನ್ನು ಆಕೆ ಅಲ್ಲಿ ಕಂಡುಕೊಳ್ತಾಳೆ. ಎಂಥ ಸುಂದರವಾದ ಅರಿವು ಇದು ನೋಡಿ. ತನ್ನ ಜೀವನದ ಅತ್ಯಂತ ನೋವಿನ ಮತ್ತು ಕಷ್ಟದ ಘಟನೆಯೇ ಆಕೆಗೆ ಒಂದು ಹೊಸ ದಾರಿಯನ್ನು, ಹೊಸ ಕರೆಯನ್ನು ತೋರಿಸಿಕೊಡುತ್ತೆ. ಇದನ್ನೇ ಅರಿವು ಎನ್ನುವುದು. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು, ಕಷ್ಟ ಸುಖಗಳು ನಮಗೆ ನೀಡುವ ಸೂಚನೆಗಳನ್ನ ಗುರುಹಿಸುವ, ಅದನ್ನು ಓದುವ ಶಕ್ತಿ ನಮ್ಮಲ್ಲಿ ಬೆಳಿಬೇಕು. ಎಕ್ಸಾಕ್ಟ್ಲಿ. ಹೌದು. ಆ ಅರಿವು ಮೂಡಿದ ಮೇಲೆ ಮುಂದೇನೋ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಬರುವ ಹಂತವೇ ಅನಿರೀಕ್ಷಿತ ವೃತ್ತಿ ಶಿಕ್ಷಣ ಅಥವಾ ಆಕ್ಸಿಡೆಂಟಲ್ ಅಪ್ರೆಂಟಿಸ್ಶಿಪ್. ಈ ಹಂತ ಕೂಡ ಬಹಳ ಮುಖ್ಯ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಚೀನ ಕಾಲದಲ್ಲಿ, ಅದರಲ್ಲೂ ಮಧ್ಯಯುಗದಲ್ಲಿ, ಯಾರಾದರೂ ಒಂದು ಕೌಶಲ್ಯವನ್ನು ಅಥವಾ ಕಲೆಯನ್ನ ಕರಗತ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಕನಿಷ್ಠ 10 ವರ್ಷಗಳ ವೃತ್ತಿ ಶಿಕ್ಷಣ ಬೇಕಾಗುತ್ತಿತ್ತು. ಹೌದು, 10 ವರ್ಷ ಒಬ್ಬ ಗುರುವಿನ ಜೊತೆಯಲ್ಲೇ ಇರಬೇಕಿತ್ತು. ಒಬ್ಬ ಗುರುವಿನ ಬಳಿ ಹೋಗಿ ಶಿಷ್ಯನಾಗಿ ಅವರ ಮನೆಯಲ್ಲೇ ಇದ್ದೂ ಕಸಗುಡಿಸ್ಕೊಂಡು ಆಮೇಲೆ ಕೆಲಸಗಾರನಾಗಿ ಕಡೆಗೆ ತಾನೇ ಗುರುವಾಗುವ ಒಂದು ಸುದೀರ್ಘ ಪ್ರಕ್ರಿಯೆ ಅದು. ಆದ್ರೆ ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಅಂಥ ಔಪಚಾರಿಕವಾದ ವೃತ್ತಿ ಶಿಕ್ಷಣ ಅಥವಾ ಅಂಥದ್ದೊಬ್ಬ ಗುರು ಸಿಗೋದು ಬಹಳ ಅಪರೂಪ ಅಲ್ವಾ? ಹಾಗೆಂದ ಮಾತ್ರಕ್ಕೆ ನಮಗೆ ಜೀವನದಲ್ಲಿ ಗುರುವಿಲ್ಲ, ಮಾರ್ಗದರ್ಶನ ಇಲ್ಲ ಅಂತ ಅರ್ಥನಾ? ಖಂಡಿತ ಅಲ್ಲ. ಇವತ್ತಿನ ದಿನಗಳಲ್ಲಿ ಅನಿರೀಕ್ಷಿತ ವೃತ್ತಿ ಶಿಕ್ಷಣ ನಮ್ಮ ಸುತ್ತಲೂ, ನಮ್ಮ ಕಣ್ಣು ಮುಂದೆಯೇ ಇರುತ್ತೆ. ನಿಜ. ಈ ಪುಸ್ತಕದಲ್ಲಿ ಸಿಂಗಾಪುರದ ಗಿನ್ನಿ ಫಾಂಗ್ ಎಂಬ ಮಹಿಳೆಯ ಕಥೆಯನ್ನು ಕೊಟ್ಟಿದ್ದಾರೆ. ಅದು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಈ ಗಿನ್ನಿ ಫಾಂಗಿಗೆ ಕೇವಲ 23ನೇ ವಯಸ್ಸಿನಲ್ಲಿ ಗರ್ಭಿಣಿಯಾಗುವ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ಸಮಾಜ ಆಕೆಯನ್ನು ಬಹಳ ಕೀಳಾಗಿ ಕಂಡು ದೂರ ತಳ್ಳುತ್ತೆ. ಹೌದು, ಆಕೆ ಸಂಪೂರ್ಣವಾಗಿ ಒಂಟಿಯಾಗ್ತಾಳೆ. ಆದರೆ ಆ ಅತ್ಯಂತ ಕಷ್ಟದ ಸಮಯದಲ್ಲಿ ಆಕೆಗೆ ತನ್ನ ಅತ್ತೆ ಮತ್ತು ತಾನು ಕೆಲಸ ಮಾಡುತ್ತಿದ್ದ ಜಾಗದ ಉದ್ಯೋಗದಾತರಿಂದ ಅನಿರೀಕ್ಷಿತವಾಗಿ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಅವರ್ಯಾರೂ ಆಕೆಗೆ ಪ್ರತ್ಯೇಕವಾಗಿ ಕ್ಲಾಸ್ ತಗೊಂಡು ಪಾಠ ಮಾಡ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಆದರೆ ಅವರ ನಡವಳಿಕೆ, ಅವರು ನೀಡಿದ ಆಶ್ರಯವೇ ಆಕೆಗೆ ಜೀವನದ ಪಾಠಗಳಾದವು. ಅವರೇ ಆಕೆಯ ಅನಿರೀಕ್ಷಿತ ಗುರುಗಳಾದರು ಮತ್ತು ಆಕೆ ಆ ಕಷ್ಟದಿಂದ ಹೊರಬಂದು ಜೀವನದಲ್ಲಿ ಯಶಸ್ವಿಯಾದಳು. ಇದೇ ಅನಿರೀಕ್ಷಿತ ವೃತ್ತಿ ಶಿಕ್ಷಣ. ನಾವು ಇನ್ನೊಂದು ದೊಡ್ಡ ಉದಾಹರಣೆ ನೋಡಬಹುದು. ಆಪಲ್ ಸಂಸ್ಥೆಯ ಜನಕ ಸ್ಟೀವ್ ಜಾಬ್ಸ್ ಅವರದ್ದು. ಸ್ಟೀವ್ ಜಾಬ್ಸ್ ಆರಂಭದಲ್ಲಿ ಅಟಾರಿ ಎಂಬ ಗೇಮಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿನ ಪರಿಸರ ಅವರಿಗೆ ಬಹಳಷ್ಟು ಕಲಿಸಿತು. ಆ ಕಂಪನಿಯ ವಾತಾವರಣ, ಅಲ್ಲಿನ ಜನರ ಕೆಲಸ ಮಾಡುವ ಶೈಲಿ, ಇದೆಲ್ಲವೂ ಜಾಬ್ಸ್ಗೆ ವಿನ್ಯಾಸ ಮತ್ತು ತಂತ್ರಜ್ಞಾನದ ಬಗ್ಗೆ ಮಹತ್ವದ ಪಾಠಗಳನ್ನು ಕಲಿಸಿತು. ಅವರು ಕಾಲೇಜಿಗೆ ಹೋಗಿ ಕಲಿಯದ್ದನ್ನೂ ಆ ಕಂಪನಿಯ ಕಾರಿಡಾರ್ಗಳಲ್ಲಿ ಕಲ್ತರು. ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಪ್ರತಿದಿನ ಭೇಟಿಯಾಗುವ ಸಾಮಾನ್ಯ ಜನರೇ ನಮ್ಮ ಅನಿರೀಕ್ಷಿತ ಗುರುಗಳಾಗಬಹುದು ಅನ್ನೋದನ್ನ ನಾವು ಮರಿಬಾರ್ದು. ಆ ರೀತಿ ನಮಗೆ ಮಾರ್ಗದರ್ಶನ ಅಥವಾ ಒಂದು ದಾರಿ ಸಿಕ್ಕ ನಂತರ ಬರುವುದು ಅತ್ಯಂತ ಕಠಿಣವಾದ ಹಂತ. ಅದೇ ಅಭ್ಯಾಸ ಅಥವಾ ಪ್ರಾಕ್ಟೀಸ್. ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯವೆಂದರೆ, ನಾವು ಸುಮ್ಮನೆ ಒಂದಷ್ಟು ದಿನ ಕೆಲಸ ಮಾಡ್ಬಿಟ್ರೆ ಪರಿಣಿತಿ ಬಂದ್ಬಿಡುತ್ತೆ ಅಂದುಕೊಳ್ತೇವೆ. ಹೌದು, ನಾನು 5 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದೀನಿ, ನಾನ್ ಎಕ್ಸ್ಪರ್ಟ್ ಅಂತ ಜನ ಅನ್ಕೋತಾರೆ. ಆದರೆ ಖ್ಯಾತ ಮನಃಶಾಸ್ತ್ರಜ್ಞ ಕೆ. ಆಂಡರ್ಸ್ ಎರಿಕ್ಸನ್ ಅವರ ಒಂದು ಬಹಳ ಪ್ರಸಿದ್ಧವಾದ ಸಿದ್ಧಾಂತ ಇದೆ. ಅದೇ 10,000 ಗಂಟೆಗಳ ಅಭ್ಯಾಸದ ಸಿದ್ಧಾಂತ, ಅಂದ್ರೆ 10,000 ಅವರ್ ರೂಲ್. ಓ, ಇದು ತುಂಬಾ ಫೇಮಸ್ ಅಲ್ವಾ? ಹೌದು.
ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರಭುತ್ವ ಅಥವಾ ಎಕ್ಸ್ಪರ್ಟೈಸ್ ಸಾಧಿಸಬೇಕಾದ್ರೆ ಕನಿಷ್ಠ 10,000 ಗಂಟೆಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಬೇಕು ಎಂದು ಅವರು ಹೇಳ್ತಾರೆ. ಆದ್ರೆ ಬಹಳ ಜನ ಇಲ್ಲಿಯೇ ತಪ್ಪು ಮಾಡೋದು. ಏನ್ ತಪ್ಪು ಮಾಡ್ತಾರೆ? ಕೇವಲ 10,000 ಗಂಟೆಗಳ ಕಾಲ ಒಂದೇ ಕೆಲಸವನ್ನು ಮಾಡ್ತಾ ಇದ್ರೆ ಸಾಲದು. ಆ ಅಭ್ಯಾಸವು ನೋವಿನ ಅಭ್ಯಾಸ ಅಥವಾ ಡೆಲಿಬ್ರೇಟ್ ಪ್ರಾಕ್ಟೀಸ್ ಆಗಿರಬೇಕು. ನೋವಿನ ಅಭ್ಯಾಸ ಅಂದ್ರೆ ಏನು? ಇದರರ್ಥ ನಮಗೆ ಸುಲಭ ಎನಿಸುವ, ನಮಗೆ ಆಗಲೇ ಗೊತ್ತಿರುವ ಕೆಲಸವನ್ನು ಪದೇ ಪದೇ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಹೊಸ ಬೆಳವಣಿಗೆ ಆಗೋದಿಲ್ಲ. ನಮಗೆ ಕಷ್ಟವೆನಿಸುವ, ನಮ್ಮ ಮಿತಿಗಳನ್ನು ಮೀರುವ, ನಾವು ಪದೇ ಪದೇ ಎಡವುವ ಕೆಲಸವನ್ನು ಮಾಡಬೇಕು. ಕಂಫರ್ಟ್ ಝೋನಿಂದ ಹೊರಬರಬೇಕು ಅಂತ. ಎಕ್ಸಾಕ್ಟ್ಲಿ. ಆ ವಿಫಲತೆಯಿಂದ ಕಲಿಯುವ ಅಭ್ಯಾಸ ಮಾತ್ರ ನಮ್ಮನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ಯುತ್ತದೆ. ಇದನ್ನೇ ನೋವಿನ ಅಭ್ಯಾಸ ಎನ್ನುವುದು, ಏಕೆಂದರೆ ನಮ್ಮ ಈಗೋಗೆ ಪೆಟ್ಟು ಬೀಳುತ್ತೆ, ನಾವು ಕಷ್ಟಪಡಬೇಕಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ಪುಸ್ತಕದಲ್ಲಿ ಅಮೆರಿಕನ್ ಐಡಲ್ ಆಡಿಷನ್ನ 2 ಕತೆಗಳನ್ನು ಹೇಳಿದ್ದಾರೆ. ಹೌದು. ಸ್ಟೆಫನಿ ಫಿಶನರ್ ಎಂಬ ಗಾಯಕಿ ಅಮೆರಿಕನ್ ಐಡಲ್ ಆಡಿಷನ್ನಲ್ಲಿ ಸತತ 7 ಬಾರಿ ವಿಫಲಳಾಗ್ತಾಳೆ. 7 ಬಾರಿ ಅಂದ್ರೆ ಸಣ್ಣ ವಿಚಾರ ಅಲ್ಲ. ಆಕೆ 10,000 ಗಂಟೆಗಳಿಗಿಂತ ಹೆಚ್ಚು ಕಾಲ ಹಾಡಿರ್ಬೋದು. ಆದ್ರೆ ಆಕೆ ತನ್ನ ತಪ್ಪುಗಳಿಂದ ಕಲಿಯದೆ ಅದೇ ಹಳೇ ಶೈಲಿಯನ್ನೇ ಮುಂದುವರಿಸ್ತಾಳೆ. ಹಾಗಾಗಿ ಆಕೆ 7ನೇ ಬಾರಿಯೂ ಫೇಲ್ ಆಗ್ತಾಳೆ. ಆದ್ರೆ ವಿಲಿಯಂ ಹಂಗ್ ಎಂಬ ಇನ್ನೊಬ್ಬ ವ್ಯಕ್ತಿ ಇದೇ ವೇದಿಕೆಯಲ್ಲಿ ವಿಫಲನಾದಾಗ ಆತ ತನ್ನ ದೌರ್ಬಲ್ಯವನ್ನು ಅರಿತುಕೊಡ್ತಾನೆ ಅಲ್ವಾ? ಹೌದು. ನಾನು ಅತ್ಯುತ್ತಮ ಗಾಯಕನಲ್ಲ ಅನ್ನೋದನ್ನ ಒಪ್ಪಿಕೊಂಡು ತನ್ನ ಹಾದಿಯನ್ನೇ ಬದಲಾಯಿಸಿಕೊಂಡು ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ಬೇರೊಂದು ರೀತಿಯಲ್ಲಿ ಯಶಸ್ವಿಯಾಗ್ತಾನೆ. ಕೇವಲ ಕುರುಡು ಅಭ್ಯಾಸವಲ್ಲ, ಕಠಿಣ ಅಭ್ಯಾಸ ಮತ್ತು ಸರಿಯಾದ ದಿಕ್ಕಿನ ಆಯ್ಕೆ ಎರಡೂ ಮುಖ್ಯ. ಖಂಡಿತವಾಗಿಯೂ. ಅಭ್ಯಾಸದ ಹಂತದ ನಂತರ ಬರುವುದೇ ಅನ್ವೇಷಣೆ, ಅಂದ್ರೆ ಡಿಸ್ಕವರಿ. ಈ ಹಂತದಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಹೌದು. ನಾವು ನಮ್ಮ ಕರೆಯನ್ನ ಕಂಡುಕೊಳ್ಳುವ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಬಾರಿ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಒಂದು ದೊಡ್ಡ ಹಾರಾಟವನ್ನ, ಅಂದ್ರೆ ಜಾಯಿಂಟ್ ಲೀಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ. ಒಂದೇ ದಿನದಲ್ಲಿ ಬಾಸ್ ಮುಖದ ಮೇಲೆ ರೆಸಿಗ್ನೇಷನ್ ಲೆಟರ್ ಎಸೆದು ಹಿಮಾಲಯಕ್ಕೆ ಹೊರಟುಬಿಡ್ಬೇಕು ಅನ್ನೋ ರೊಮ್ಯಾಂಟಿಕ್ ಕಲ್ಪನೆ ನಮ್ಮಲ್ಲಿರುತ್ತೆ. ಅಥವಾ ನಾಳೆಯಿಂದಾನೇ ಸ್ವಂತ ಬಿಸ್ನೆಸ್ ಶುರು ಮಾಡ್ಬಿಡ್ಬೇಕು ಅಂತ. ಆದರೆ ವಾಸ್ತವ ಹಾಗೆ ಇರುವುದಿಲ್ಲ. ದಿಢೀರ್ ಹಾರಾಟದ ಬದಲಾಗಿ ನಿಧಾನವಾಗಿ ಒಂದು ಸೇತುವೆಯನ್ನು ನಿರ್ಮಿಸುವುದು, ಅಂದ್ರೆ ಬಿಲ್ಡಿಂಗ್ ಅ ಬ್ರಿಡ್ಜ್, ಬಹಳ ಮುಖ್ಯ ಅಂತ ಈ ಸೋರ್ಸಸ್ ಹೇಳುತ್ತೆ. ಸೇತುವೆ ಕಟ್ಟುವ ಪ್ರಕ್ರಿಯೆ. ಬೆನ್ ಮತ್ತು ಕ್ರಿಸ್ಟಿ ಕಾರ್ಲ್ಸನ್ ಕುಟುಂಬದ ಕಥೆ ಈ ಸೇತುವೆ ನಿರ್ಮಿಸುವ ಪ್ರಕ್ರಿಯೆಯನ್ನು ಸುಂದರವಾಗಿ ವಿವರಿಸುತ್ತದೆ. ಈ ದಂಪತಿ ಆಫ್ರಿಕಾಕ್ಕೆ ತೆರಳಿ ಅಲ್ಲಿನ ರೈತರಿಗೆ ಸಹಾಯ ಮಾಡ್ತಾ ಕಾಫಿ ಬೆಳೆಯುವ ಲಾಂಗ್ ಮೈಲ್ಸ್ ಕಾಫಿ ಪ್ರಾಜೆಕ್ಟ್ ಅನ್ನು ಆರಂಭಿಸ್ತಾರೆ. ಆದರೆ ಅವರು ಒಂದೇ ರಾತ್ರಿಯಲ್ಲಿ ಅಮೆರಿಕಾದಿಂದ ಆಫ್ರಿಕಾಗೆ ಹಾರಿ ಈ ಪ್ರಾಜೆಕ್ಟ್ ಕಟ್ಟಲಿಲ್ಲ ಅಲ್ವಾ? ಇಲ್ಲ. ಅವರು ಸಣ್ಣ ಸಣ್ಣ ಹೆಜ್ಜೆಗಳನ್ನಿಟ್ರು, ಸ್ಥಳೀಯರ ಭಾಷೆ, ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಂಡ್ರು, ಅವರೊಂದಿಗೆ ಬೆರೆತರು, ನಿಧಾನವಾಗಿ ಹಣ ಹೊಂದಿಸಿದ್ರು. ಈ ರೀತಿ ತಾಳ್ಮೆಯಿಂದ ತಮ್ಮ ಕನಸಿನ ಸೇತುವೆಯನ್ನು ನಿರ್ಮಿಸಿದರು. ದೊಡ್ಡ ಬದಲಾವಣೆಗಳು ಯಾವಾಗಲೂ ಹೀಗೆಯೇ ಸಣ್ಣ ಆದರೆ ದೃಢವಾದ ಹೆಜ್ಜೆಗಳಿಂದಲೇ ಆರಂಭವಾಗುತ್ತವೆ ಹೊರತು ದಿಢೀರ್ ಮ್ಯಾಜಿಕ್ನಿಂದಲ್ಲ. ನಿಜ. ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ, ಈ ಅನ್ವೇಷಣೆಯ ಹಾದಿಯಲ್ಲಿ ನಾವು ಸೇತುವೆ ಕಟ್ಟುವಾಗ ಎಷ್ಟೋ ಬಾರಿ ಅದು ಮುರಿದು ಬೀಳಬಹುದು, ನಮಗೆ ವೈಫಲ್ಯಗಳು ಎದುರಾಗಬಹುದು. ಫೇಲಿಯರ್ಸ್ ಗ್ಯಾರಂಟಿ. ಆದ್ರೆ ಆ ವೈಫಲ್ಯಗಳನ್ನು ನಾವು ಶತ್ರುವೆಂದು ಭಾವಿಸಬಾರದು. ಬದಲಿಗೆ ಅವು ನಮ್ಮ ಜೀವನದ ತಿರುವುಗಳು ಅಥವಾ ಪಿವಿಟ್ ಪಾಯಿಂಟ್ಸ್. ಅಂದ್ರೆ ಆ ವೈಫಲ್ಯನೇ ನಮಗೆ ದಾರಿ ತೋರಿಸ್ತೆ ಅಂತ. ಹೌದು. ನಾವು ಜಗತ್ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಜೀವನವನ್ನು ನೋಡಿದ್ರೆ ಇದು ಅರ್ಥವಾಗತ್ತೆ. ಐನ್ಸ್ಟೈನ್ ಆರಂಭದಲ್ಲಿ ಅಕಾಡೆಮಿಕ್ ಜಗತ್ತಿನಲ್ಲಿ ಕೆಲಸ ಸಿಗದೆ ಒಂದು ಪೇಟೆಂಟ್ ಆಫೀಸ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಬೇಕಾಯ್ತು. ಹೊರಗಿನ ಪ್ರಪಂಚಕ್ಕೆ ಅದೊಂದು ದೊಡ್ಡ ವೈಫಲ್ಯ, ಒಬ್ಬ ಮಹಾನ್ ವಿಜ್ಞಾನಿ ಗುಮಾಸ್ತನಾದ ಅಂತ. ಆದ್ರೆ ಆ ಪೇಟೆಂಟ್ ಆಫೀಸ್ನಲ್ಲಿದ್ದ ನಿಶ್ಶಬ್ದವಾದ ಸಮಯವನ್ನೇ ಅವರು ತಮ್ಮ ಬೌದ್ಧಿಕ ಪ್ರಯೋಗಗಳಿಗೆ, ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಆಲೋಚಿಸಲು ಬಳಸಿಕೊಂಡ್ರು. ಆ ವೈಫಲ್ಯವೇ ಅವರಿಗೆ ಒಂದು ದೊಡ್ಡ ತಿರುವು ಕೊಟ್ಟಿತು. ಇದು ಅದ್ಭುತವಾದ ಉದಾಹರಣೆ. ಹಾಗೆಯೇ ಮತ್ತೊಂದು ಮಾಡರ್ನ್ ಉದಾಹರಣೆ ಅಂದ್ರೆ ಮ್ಯಾಟ್ ಮ್ಯಾಕ್ವಿಲಿಯಮ್ಸ್ ಎಂಬ ವ್ಯಕ್ತಿಯ ಕಥೆ. ಈತನನ್ನು ಆತನ ಸ್ವಂತ ಸ್ನೇಹಿತರೇ ಸೇರಿಕೊಂಡು ಕೆಲಸದಿಂದ ವಜಾಗೊಳಿಸ್ತಾರೆ. ಸ್ವಂತ ಸ್ನೇಹಿತರೇ ಕೆಲಸದಿಂದ ತೆಗೆದುಹಾಕಿದಾಗ ಆಗುವ ಅವಮಾನ, ಆಘಾತ ಎಂಥದು ಅಂತ ಊಹಿಸಬಹುದು. ಆ ಕ್ಷಣದಲ್ಲಿ ಆತನಿಗೆ ಜಗತ್ತೇ ಮುಳುಗಿಹೋಯಿತು ಅನ್ಸಿರಬಹುದು. ಆದರೆ ಆ ಘಟನೆಯಿಂದಲೇ ಆತನಿಗೆ ತಾನು ಬೇರೆಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅನ್ನೋದು ಅರಿವಾಗುತ್ತೆ. ಆ ವೈಫಲ್ಯವೇ ಆತನಿಗೆ ತನ್ನ ನಿಜವಾದ ದಾರಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಿತು. ನಾವು ಅರ್ಥ ಮಾಡ್ಕೋಬೇಕಾದದ್ದು ಇಷ್ಟೇ.
ವೈಫಲ್ಯವು ನಮಗೆ ಮುಚ್ಚಿದ ಬಾಗಿಲನ್ನು ತೋರಿಸುವುದ ಜೊತೆಗೆ ಪಕ್ಕದಲ್ಲೇ ಇರುವ ಹೊಸದೊಂದು ತೆರೆದ ಬಾಗಿಲಿನತ್ತ ನಮ್ಮನ್ನು ಕೈ ಹಿಡಿದು ನಡೆಸುವ ಅತ್ಯುತ್ತಮ ಮಾರ್ಗದರ್ಶಕ. ಎಷ್ಟೊಂದು ಆಳವಾದ ವಿಚಾರ. ಈ ವೈಫಲ್ಯಗಳನ್ನು ದಾಟಿ ತಿರುವುಗಳನ್ನು ಪಡೆದುಕೊಂಡು ನಿಂತಾಗ ನಮಗೆ ಸಿಗುವುದು ಪ್ರಭುತ್ವ, ಅಂದ್ರೆ ಮಾಸ್ಟರಿ. ಮತ್ತು ಪ್ರಭುತ್ವ ಎಂದ್ರೆ ಕೇವಲ ಒಂದು ಕೆಲಸವನ್ನು ಅಥವಾ ಉದ್ಯೋಗವನ್ನು ಚೆನ್ನಾಗಿ ಮಾಡುವುದಲ್ಲ. ನಮ್ಮ ಜೀವನ ಅನ್ನೋದು ಕೇವಲ ನಮ್ಮ ವೃತ್ತಿಗೆ ಅಥವಾ ವಿಸಿಟಿಂಗ್ ಕಾರ್ಡ್ ಮೇಲಿರುವ ಟೈಟಲ್ಗೆ ಸೀಮಿತವಲ್ಲ. ಇಲ್ಲಿ ಲೇಖಕರು ಚಾರ್ಲ್ಸ್ ಹ್ಯಾಂಡಿ ಅವರ ಪೋರ್ಟ್ಫೋಲಿಯೋ ಲೈಫ್ ಎಂಬ ಒಂದು ಅದ್ಭುತ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ನಾವೆಲ್ಲರೂ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋ ಬಗ್ಗೆ ಕೇಳಿರ್ತೀವಿ ಅಲ್ವಾ? ಹೌದು. ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಅಂತ ಬೇರೆ ಬೇರೆ ಹೂಡಿಕೆಗಳಿರುತ್ತವೋ ಹಾಗೆಯೇ ನಮ್ಮ ಜೀವನವೂ ಕೂಡ ಕೆಲಸ ಅಂದ್ರೆ ವರ್ಕ್, ಮನೆ ಅಂದ್ರೆ ಹೋಮ್, ಆಟ ಅಂದ್ರೆ ಪ್ಲೇ ಮತ್ತು ಉದ್ದೇಶಗಳ ಅಂದ್ರೆ ಪರ್ಪಸ್ ಒಂದು ಸುಂದರ ಸಂಯೋಜನೆಯಾಗಿರಬೇಕು. ಇವೆಲ್ಲವೂ ಸೇರಿದಾಗಲೇ ಅದೊಂದು ಪೋರ್ಟ್ಫೋಲಿಯೋ ಲೈಫ್ ಆಗುತ್ತೆ. ಬರೀ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲ್ಸ ಮಾಡೋದೇ ಜೀವನ ಅಲ್ಲ. ಜೋಡಿ ಮೇಬೆರಿ ಎಂಬುವರ ಕತೆ ನೋಡಿ. ಅವರು ಒಬ್ಬ ಪಾರ್ಕ್ ರೇಂಜರ್ ಆಗಿದ್ರು. ಅಂದ್ರೆ ಕಾಡು ಉದ್ಯಾನವನಗಳ ರಕ್ಷಣೆ ಮಾಡುವ ಕೆಲಸ. ಆ ಕೆಲಸ, ಆ ಯೂನಿಫಾರ್ಮ್ ಎಂದರೆ ಅವರಿಗೆ ಪ್ರಾಣ. ಆದರೆ ಕೆಲವು ಕೌಟುಂಬಿಕ ಜವಾಬ್ದಾರಿಗಳಿಗಾಗಿ ಅವರು ಆ ಕೆಲಸವನ್ನ ಅನಿವಾರ್ಯವಾಗಿ ಬಿಡಬೇಕಾಗಿ ಬಂತು. ಕೆಲ್ಸ ಬಿಟ್ಟಾಗ ಅವರಿಗೆ ತಾನು ಸರ್ವಸ್ವವನ್ನು ಕಳೆದುಕೊಂಡೇ ಅನ್ನಿಸಿತ್ತು. ಸಹಜ ಅಲ್ವಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕೆಲಸ ಬಿಟ್ಟಾಗ ಹಾಗೆ ಅನ್ಸುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅವರಿಗೆ ಅರ್ಥವಾಗಿದ್ದು ಏನಂದ್ರೆ, ಅವರ ಜೀವನದ ಕರೆ ಕೇವಲ ಆ ಪಾರ್ಕ್ ರೇಂಜರ್ ಅನ್ನೋ ಉದ್ಯೋಗದ ಶೀರ್ಷಿಕೆ ಆಗಿರಲಿಲ್ಲ. ಬದಲಾಗಿ ನಿಸರ್ಗ ಮತ್ತು ಉದ್ಯಾನವನಗಳ ಬಗ್ಗೆ ಅವರಿಗಿದ್ದ ಆಳವಾದ ಪ್ರೀತಿಯಾಗಿತ್ತು. ಆ ಪ್ರೀತಿಯನ್ನು ಅವರು ಪಾರ್ಕ್ ರೇಂಜರ್ ಆಗಿಲ್ಲದಿದ್ದರೂ ಬೇರೆ ರೂಪದಲ್ಲಿ ಮುಂದುವರಿಸಬಹುದು ಎಂಬುದನ್ನು ಅರಿತರು. ಅವರು ಅದರ ಬಗ್ಗೆ ಪಾಡ್ಕಾಸ್ಟ್ ಶುರು ಮಾಡಿದ್ರು, ಬರೆಯಲು ಶುರು ಮಾಡಿದ್ರು. ಹಾಗಾದ್ರೆ ಇದರ ಅರ್ಥ ಏನು? ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ ಮತ್ತು ಇದು ನಮ್ಮ ಇಂದಿನ ಚರ್ಚೆಯ ಅತ್ಯಂತ ನಿರ್ಣಾಯಕ ಘಟ್ಟವಾದ ಪರಂಪರೆ ಅಥವಾ ಲೆಗಸಿ ಬಗ್ಗೆ ಮಾತನಾಡುತ್ತೆ. ಲೆಗಸಿ. ನಮ್ಮ ಜೀವನದ ಕರೆ ಎನ್ನುವುದು ಕೇವಲ ನಮಗಾಗಿ ಮಾತ್ರ ಇರುವಂಥದ್ದಲ್ಲ. ಅಂದ್ರೆ ಸಕ್ಸಸ್ ಇಸಂಟ್ ಅಬೌಟ್ ಯು. ನಾವೆಲ್ಲರೂ ಯಶಸ್ಸು ಎಂದ್ರೆ ಅದು ಕೇವಲ ನಮ್ಮ ಸಾಧನೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅನ್ಕೊಂಡಿರ್ತೀವಿ. 100 ಕೋಟಿ ದುಡಿದ್ರೆ ಅದೇ ಯಶಸ್ಸು ಅಂತ. ಆದ್ರೆ ನಿಜವಾದ ಕರೆ ನಾವೇನು ಬಿಟ್ಟು ಹೋಗ್ತೇವೆ, ನಮ್ಮ ನಂತರ ಈ ಜಗತ್ತಿಗೆ ಏನು ಕೊಟ್ಟು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಹೇಳುತ್ತೆ. ನಮ್ಮ ಜೀವನದ ಅಂತಿಮ ಹಂತದಲ್ಲಿ ನಾವು ಎಷ್ಟು ಹಣ ಮಾಡಿದ್ದೇವೆ, ಎಷ್ಟು ಕಾರುಗಳಿದಾವೆ ಎನ್ನೋದಕ್ಕಿಂತ ಇತರರ ಜೀವನದಲ್ಲಿ ನಾವು ಯಾವ ರೀತಿ ಬದಲಾವಣೆ ತಂದಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ಇದು ನಿಜವಾದ ಸಾಧನೆ. ಎಡ್ ಕ್ಯಾಥೆ ಎಂಬ ವ್ಯಕ್ತಿಯ ಕಥೆ ಇದಕ್ಕೆ ಅದ್ಭುತ ಉದಾಹರಣೆ. ಅವರು ತಮ್ಮ 70ರ ಹರಿಯದಲ್ಲಿಯೂ ರಿಟೈರ್ ಆಗಿ ಆರಾಮಾಗಿ ಮನೆಯಲ್ಲಿ ಕೂಡುವ ವಯಸ್ಸಿನಲ್ಲಿ ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಚಾಪ್ಲಿನ್ ಆಗಿ ಯಾರಿಗೂ ಬೇಡವಾದ ಜನರ ಜೊತೆ ಯಾವುದೇ ಸ್ವಾರ್ಥವಿಲ್ಲದೆ ಕೆಲಸ ಮಾಡುತ್ತಿದ್ದರು. ಅವರಿಗೆ ಅದರಿಂದ ಕೋಟಿಗಟ್ಟಲೆ ದುಡ್ಡು ಬರ್ತಾ ಇರಲಿಲ್ಲ. ಖಂಡಿತ ಇಲ್ಲ. ಆದ್ರೆ ಅದು ಅವರ ಲೆಗಸಿಯಾಗಿತ್ತು. ಹಾಗೆಯೇ ಆಫ್ರಿಕಾದ ಹಳ್ಳಿಯೊಂದರ ಸ್ಯಾಮ್ ಎಂಬ ವ್ಯಕ್ತಿ ತಾನು ಕಡು ಬಡತನದಲ್ಲಿದ್ರೂ ತನ್ನ ಹಳ್ಳಿಯವರಿಗಾಗಿ, ತನ್ನ ಕುಟುಂಬದ ಉಳಿವಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದದ್ದು ಕೂಡ ಒಂದು ಅದ್ಭುತ ಪರಂಪರೆಯೇ. ಹೌದು. ನಮ್ಮ ಇಡೀ ಜೀವನ, ನಾವು ಮಾಡುವ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳು ಇವೆಲ್ಲವೂ ಸೇರಿ ನಾವು ರಚಿಸುವ ಒಂದು ಮಹಾನ್ ಕೃತಿಯಾಗುತ್ತೆ. ಅದನ್ನೇ ಮ್ಯಾಗ್ನಮ್ ಓಪಸ್ ಅಂತ ಕರೆಯೋದು. ಖಂಡಿತ. ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ಒಟ್ಟಾರೆಯಾಗಿ ಹೇಳೋದಾದರೆ, ಜೀವನದ ಕರೆಯನ್ನು ಅರಿಯುವುದು ಅನ್ನೋದು ಒಂದು ನಿರಂತರವಾದ ಸುದೀರ್ಘವಾದ ಪ್ರಯಾಣ. ಇದು ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ. ಅರಿವು ಅಂದ್ರೆ ಅವೇರ್ನೆಸ್, ವೃತ್ತಿ ಶಿಕ್ಷಣ ಅಂದ್ರೆ ಅಪ್ರೆಂಟಿಸ್ಶಿಪ್, ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್, ಅನ್ವೇಷಣೆ ಅಂದ್ರೆ ಡಿಸ್ಕವರಿ, ವೃತ್ತಿ ಮತ್ತು ಪ್ರಭುತ್ವ ಅಂದ್ರೆ ಮಾಸ್ಟರಿ, ಹಾಗೂ ಅಂತಿಮವಾಗಿ ಪರಂಪರೆ ಅಂದ್ರೆ ಲೆಗಸಿ. ಈ 7 ಹಂತಗಳು ನಮ್ಮ ಜೀವನದ ಗಮ್ಯಸ್ಥಾನವನ್ನು ತಲುಪಲು ನಮಗೆ ದಾರಿದೀಪಗಳಾಗಿ ಕೆಲಸ ಮಾಡುತ್ತವೆ. ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಆಲಿಸುತ್ತಾ, ನಮ್ಮ ಈಗೋವನ್ನು ಬದಿಗಿಟ್ಟು, ವಿಫಲತೆಗಳಿಂದ ಕಲಿಯುತ್ತಾ, ನಮ್ಮ ಇಡೀ ಜೀವನವನ್ನು ಕೇವಲ ನಮಗಾಗಿ ಅಲ್ಲದೆ ಇತರರಿಗೂ ಉಪಯೋಗವಾಗುವಂಥ ಒಂದು ಮಹಾನ್ ಕೃತಿಯನ್ನಾಗಿ ರೂಪಿಸಿಕೊಳ್ಳಬೇಕು. ಈ ಪುಸ್ತಕದಲ್ಲಿರುವ ಪ್ರತಿಯೊಂದು ಕಥೆಯೂ ನಮಗೆ ಇದೇ ಸಂದೇಶವನ್ನು ಸಾರುತ್ತದೆ. ನಾವೆಲ್ಲರೂ ಈ 7 ಹಂತಗಳಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಇದ್ದೇ ಇರ್ತೇವೆ. ನಾವು ಎಲ್ಲಿದ್ದೀವಿ ಅನ್ನೋದನ್ನ ಗುರುತಿಸಿಕೊಂಡು ಮುಂದಿನ ಹೆಜ್ಜೆ ಇಡೋದಷ್ಟೇ ನಮ್ಮ ಕೆಲಸ. ಈ ಸುಂದರವಾದ ಮತ್ತು ಆಳವಾದ ಚರ್ಚೆಯ ಕೊನೆಯಲ್ಲಿ ಈ ಮೂಲ ಸಾಮಗ್ರಿಯಲ್ಲೇ ಇರುವ, ಆದರೆ ಇದುವರೆಗೆ ನಾವು ಚರ್ಚೆ ಮಾಡದ ಒಂದು ಗಹನವಾದ ವಿಚಾರದ ಬಗ್ಗೆ ನಾವು ಸ್ವಲ್ಪ ಹೊತ್ತು ಆಲೋಚಿಸಬೇಕು ಅಂತ ನನಗನಿಸುತ್ತೆ. ಹೇಳಿ, ಯಾವ ವಿಚಾರ ಅದು? ಜಗತ್ಪ್ರಸಿದ್ಧ ಲೇಖಕ ಅರ್ನೆಸ್ಟ್ ಹೆಮಿಂಗ್ವೇ ಅವರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ.
ಹೌದು, ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಅತ್ಯಂತ ತೀವ್ರವಾದ ಖಿನ್ನತೆಗೆ ಒಳಗಾಗಿದ್ರು ಅಲ್ವಾ? ಕರೆಕ್ಟ್. ಅವರಿಗೆ ಅಪಾರವಾದ ಸಾಧನೆ ಮಾಡಿದ್ರೂ ನಾನು ಬರೆಯಬೇಕೆಂದಿದ್ದ ನನ್ನೊಳಗೆ ಬರೆಯಲು ಸಾಧ್ಯವಿದ್ದ ಇನ್ನಷ್ಟೋ ಪುಸ್ತಕಗಳನ್ನು ನನಗೆ ಬರೆಯಲಾಗಲಿಲ್ಲವಲ್ಲ, ನನ್ನ ಕೆಲಸ ಅಪೂರ್ಣವಾಯ್ತಲ್ಲ ಎಂಬ ಅಪಾರವಾದ ಕೊರಗು, ನೋವು ಅವರನ್ನು ಕಾಡುತ್ತಿತ್ತು. ತಮ್ಮ ಮಿತಿಗಳನ್ನು, ಮಾನವ ಸಹಜವಾದ ಮಿತಿಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಇದು ಒಂದು ರೀತಿಯ ಟ್ರ್ಯಾಜೆಡಿ. ಹೌದು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇತಿಹಾಸದ ಶ್ರೇಷ್ಠ ಕಲಾವಿದ ಲಿಯೋನಾರ್ಡೋ ಡಾ ವಿನ್ಸಿ ಹೇಳಿದ ಒಂದು ಮಾತು ನಮ್ಮೆಲ್ಲರಿಗೂ ದೊಡ್ಡ ಪಾಠವಾಗ್ಬೇಕು. ಅವ್ರು ಹೇಳ್ತಾರೆ, ಕಲೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ, ಕೇವಲ ಕೈ ಬಿಡಲ್ಪಡುತ್ತದೆ ಅಂತ. ಆರ್ಟ್ ಇಸ್ ನೆವರ್ ಫಿನಿಶ್ಡ್, ಓನ್ಲಿ ಅಬ್ಯಾಂಡನ್ಡ್. ವಾವ್, ಇಷ್ಟೊಂದು ಆಳವಾದ ಮಾತು ಅಲ್ವಾ ಇದು? ಕಲೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ, ಕೇವಲ ಕೈಬಿಡಲ್ಪಡುತ್ತದೆ. ನಮ್ಮೆಲ್ಲರ ಜೀವನದ ಆ ಕರೆ ಕೂಡ ಡಾವಿನ್ಸಿ ಹೇಳಿದ ಕಲೆಯಂತೆಯೇ. ಹೌದು. ಅದು ನಾವು ಸಾಯುವ ಮುನ್ನ ನನ್ನ ಕೆಲಸ 100ಕ್ಕೆ 100 ಮುಗಿಯಿತು ಅಂತ ಸಂಪೂರ್ಣವಾಗಿ ಮುಗಿಯುವಂಥದ್ದಲ್ಲ. ನಾವು ನಮ್ಮ ಜೀವಿತಾವಧಿಯನ್ನು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಇನ್ನೂ ಏನೋ ಸ್ವಲ್ಪ ಬಾಕಿ ಉಳಿದೇ ಇರ್ತದೆ. ಅದು ನಮ್ಮ ಮಿತಿಯನ್ನ ಮೀರಿ ಬೆಳೆಯುವಂಥದ್ದು. ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ಒಂದು ಅಪೂರ್ಣ ಆದರೆ ಅತ್ಯಂತ ಸುಂದರವಾದ ಪರಂಪರೆ ಅದು. ನಮ್ಮ ಮಿತಿಗಳನ್ನು, ನಮ್ಮ ಲಿಮಿಟೇಷನ್ಸನ್ನು ಅರಿತುಕೊಂಡು ನಾವು ಮಾಡಿರುವ ಕೆಲಸದ ಬಗ್ಗೆ, ಕಟ್ಟಿರುವ ಸೇತುವೆಗಳ ಬಗ್ಗೆ ತೃಪ್ತಿ ಹೊಂದಿ ಆ ಕೆಲಸದ ಮುಂದಿನ ಹಂತವನ್ನು ಜಗತ್ತಿಗೆ ಅಥವಾ ಮುಂದಿನ ಪೀಳಿಗೆಗೆ ಬಿಟ್ಟುಕೊಡುವ ಆ ಮನಸ್ಥಿತಿ ಇದೆಯಲ್ಲ, ಅದು ಬಹುಮುಖ್ಯ. ಈ ಅಪೂರ್ಣತೆಯ ಸೌಂದರ್ಯವನ್ನು ನಾವು ಹೇಗೆ ಸ್ವೀಕರಿಸ್ತೇವೆ ಅನ್ನೋದು ನಾವು ಯೋಚಿಸಬೇಕಾದ ವಿಷಯ. ಖಂಡಿತ. ಮತ್ತು ನಮ್ಮ ಕರೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ಮುಂದುವರಿಸ್ತೇವೆ ಎಂಬ ಪ್ರಶ್ನೆಯನ್ನು ನಮ್ಮೆಲ್ಲರೂ ಮನಸ್ಸಿನಲ್ಲಿ ಬಿಟ್ಟು ಇವತ್ತಿನ ಈ ಡೀಪ್ ಡೈವ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.